ಬ್ಯಾಕ್ ಹನೂರು ಎನ್ಕೌಂಟರ್ನಲ್ಲಿ ಸೃಷ್ಟಿಯಾಗಿರುವಂಥ ಅನುಮಾನದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಾನು ನಿಕೇತ್ ರಾಜ್ ಅವರನ್ನು ಕೇಳಬೇಕಾಗಿರುವಂಥ ಪ್ರಶ್ನೆ ಇದೆ. ನಿಕೇತ್ ರಾಜ್ ಅವರೇ, 2015ರಲ್ಲಿ ಶೇಷಾಚಲಂನಲ್ಲಿ ಇದೇ ರೀತಿ 20 ಜನ ತಮಿಳು ಕಾರ್ಮಿಕರನ್ನ SIT ಟೀಮು ಅಲ್ಲಿ ಎನ್ಕೌಂಟರ್ ಮಾಡಿತು. ಆ ವೇಳೆ ತನಿಖೆಗೆ ಒತ್ತಾಯಿಸಿದ್ರು. ಇದೇ ರೀತಿಯ ಅನುಮಾನಗಳು ಬಂತು. ಇಲ್ಲಿ ತನಕ ಆ ಕುಟುಂಬಗಳಿಗೆ ನ್ಯಾಯ ಸಿಕ್ಕಿಲ್ಲ. ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ ನಾನು ಇನ್ಸಿಡೆಂಟು. ಇಲ್ಲೂ ಕೂಡ ಅದೇ ಆತಂಕ ಇರೋದು. ಸರ್ಕಾರ ಮುಚ್ಚಿ ಹಾಕುವಂತ ಪ್ರಯತ್ನವನ್ನು ಮಾಡ್ತಿದೆ. ಇಲ್ಲ ನೋಡಿ, ಸರ್ಕಾರವೇ ಮೊಟ್ಟ ಮೊದಲಿಗೆ ಸ್ಪಂದಿಸಿದೆ ಇದಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೂಡಲೇ ಈ ಘಟನೆ ನಡೆದಿದೆ ಅಂದಿದ ತಕ್ಷಣ ಮಂತ್ರಿಗಳು ಸ್ಥಳಕ್ಕೆ ಹೋಗಿದ್ದಾರೆ, ಶಾಸಕರು ಸ್ಥಳಕ್ಕೆ ಹೋಗಿದ್ದಾರೆ. ಅಫ್ಕೋರ್ಸ್ ಶಾಸಕರು ನಮ್ಮ ಪಕ್ಷದವ್ರು ಅಲ್ಲದೆ ಇರ್ಬೋದು, ಬಟ್ ಅವರ ಎಫರ್ಟ್ಸ್ ಅನ್ನು ಕೂಡ ನಾವು ಗೌರವಿಸ್ತೀವಿ. ಯಾಕೆ ಅಂತಂದ್ರೆ ಅಲ್ಲಿ ಶಾಂತಿ ಕಾಪಾಡೋ ದೃಷ್ಟಿಯಲ್ಲಿ ಅವರು ಕೂಡ ಸಹಕರಿಸಿದ್ದಾರೆ. ಮಂತ್ರಿಗಳು ಕೂಡ ಇಮಿಡಿಯೇಟ್ಲಿ ಬಹಳಷ್ಟು ಸಹಕರಿಸಿ ಅಲ್ಲಿ ಇದೇನು ಸತ್ತಂತ ಕುಟುಂಬಗಳಿಗೆ 5 ಲಕ್ಷ ಇಮಿಡಿಯೇಟ್ ಪರಿಹಾರವನ್ನ ಕೊಟ್ಟಿದ್ದಾರೆ. ಒಂದೇನು ಅಂತಂದ್ರೆ, ಇಲ್ಲಿ ಪ್ರಶ್ನೆ ಬರೋದೇನು ಅಂತಂದ್ರೆ ಅರಣ್ಯಾಧಿಕಾರಿಗಳ ಮೊರೆಲ್. ಯಾಕೆ ಅಂತಂದ್ರೆ ಅರಣ್ಯ ಇಲಾಖೆ ಒಳಗಡೆ ಎಲ್ಲರೂ ದುಷ್ಟರೇ ಇರಲ್ಲ. ಬಹಳಷ್ಟು ಜನ ಅರಣ್ಯವನ್ನ ಪ್ರಾಮಾಣಿಕವಾಗಿ ಕಾಯುವಂತ ಅಧಿಕಾರಿಗಳಿರ್ತಾರೆ. ಯಾರೋ ಒಂದು ವೇಳೆ ತಪ್ಪು ಮಾಡಿದ್ರು ಅಂತ ಹೇಳಿ ಇದಕ್ಕಿದ್ದ ಹಾಗೆ ನಾವು ಇಡೀ ಇಲಾಖೆಯನ್ನ ನಾವು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು ಕೂಡ ತಪ್ಪಾಗುತ್ತೆ. ಸೊ ಹಿಂಗಾಗಿ ಅವರನ್ನೂ ಕೂಡ ಗಮನದಲ್ಲಿಟ್ಕೊಂಡು ಅವರನ್ನೂ ಕೂಡ ರಕ್ಷಿಸುವಂತ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಒಂದ್ ವೇಳೆ ಇಲ್ಲಿ ತಪ್ಪಾಗಿದ್ರೆ ನಾವೇನ್ ಹೇಳ್ತಾ ಇದೀವಿ, ತನಿಖೆ ಆಗಿ ಒಂದು ವೇಳೆ ತಪ್ಪಾಗಿತ್ತು ಅಂತಂದ್ರೆ ಯಾರು ಇದಕ್ಕೆ ಕಾರಣರಾಗಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆಯನ್ನ ಖಂಡಿತವಾಗಿ ವಿಧಿಸೋದಕ್ಕೋಸ್ಕರ ಸರ್ವ ರೀತಿಯಲ್ಲೂ ಕೂಡ ನಾವು ಇದಕ್ಕೆ ನಿಮ್ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಒಂದು ವೇಳೆ ಅವರು ತಪ್ಪಿತಸ್ಥರು ಅಲ್ಲದೆ ಹೋಗಿದ್ರೆ, ಅರಣ್ಯ ಇಲಾಖೆಯವರು ಅಥವಾ ಅಲ್ಲಿರುವಂತ ಅಧಿಕಾರಿಗಳು ತಪ್ಪಿತಸ್ಥರು ಅಲ್ಲದೆ ಹೋಗಿದ್ರೆ, ಆಗ ನಾವು ಒಂದು ವೇಳೆ ನಾವೇ ಮಂಡಿಯೂರದಂತೆ ಆಗೋದಿಲ್ವಾ? ಅದು ಒಂದು ವೇಳೆ ಅಧಿಕಾರಿ ಮಂಡಿಯೂರದಂಗೆ ಇದೆ. ಅಲ್ಲಲ್ಲ ನೋಡಿ, ನಿಮ್ಮಲ್ಲಿ 50-50 ಇದೆ ನಿಕೇತ್ ರಾಜ್ ಅವರೇ. ಪುಟ್ಟರಂಗ ಶೆಟ್ಟಿ ಅವ್ರದ್ದು ಒಂದು ವಾದ, ರಾಮಲಿಂಗಾರೆಡ್ಡಿ ಅವ್ರದ್ದು ಮತ್ತೊಂದು ವಾದ. ಅವ್ರು ಇವ್ರನ್ನ ಬಿಟ್ಟು ಕೊಡಲ್ಲ, ಇವ್ರು ಅವ್ರನ್ನ ಬಿಟ್ಟು ಕೊಡಲ್ಲ. ಹಿಂಗಾಗಿದೆ ನಿಮ್ ಸರ್ಕಾರದಲ್ಲಿ. ನಿಮ್ಗೊಂದು ಸ್ಟ್ಯಾಂಡೇ ಇಲ್ಲ ಈ ಕೇಸ್ನಲ್ಲಿ. ಸ್ಟ್ಯಾಂಡೇ ಇಲ್ಲ ಸರ್ಕಾರಕ್ಕೆ. ಸರ್ಕಾರದ ಸ್ಟ್ಯಾಂಡ್ ಬಹಳ ಕ್ಲಿಯರ್. ಏನು ಅಂತಂದ್ರೆ, ಸತ್ತಂತ ಮನುಷ್ಯರು ಯಾರಿದ್ದಾರೆ ಆ ಮಾನವ ಸಾವುಗಳ ಬಗ್ಗೆ ನಮಗೆ ತುಂಬಾ ಅನುಕಂಪೆ ಇದೆ. ಇಂಥ ಘಟನೆ ನಡೀಬಾರ್ದಿತ್ತು ಅನ್ನೋದ್ರ ಬಗ್ಗೆ ವಿಷಾದ ಇದೆ. ಆದ್ರೆ ಅದೇ ಸಂದರ್ಭದಲ್ಲಿ ಸತ್ತಂತವ್ರ ಪರವಾಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಇಮಿಡಿಯೇಟ್ ಆಗಿ ಅವರ ಶವ ಸಂಸ್ಕಾರಕ್ಕೆ ಮತ್ತೊಂದಕ್ಕೆ ಸಹಾಯ ಆಗ್ಲಿ ಕುಟುಂಬಗಳಿಗೆ ಅಂತ ಹೇಳಿ 5 ಲಕ್ಷ ಕೊಟ್ಟಿದ್ದೀವಿ. ಅದು ಮಾನವೀಯತೆಯ ದೃಷ್ಟಿಯಿಂದ. ಆದ್ರೆ ಇಲ್ಲಿ ನಡೆದಿರುವಂತ ಎನ್ಕೌಂಟರ್ ಅಂತ ಏನು ಇವಾಗ ಮಾತನಾಡ್ತಾ ಇದ್ದೀವಿ, ಅದನ್ನ ಅರಣ್ಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಸರ್ ನಮ್ ಕಡೆ ಗುಂಡು ಹಾರಿಸ್ತಿರ್ಬೇಕಾದ್ರೆ ನಾವು ಪ್ರಾಣ ಕಳ್ಕೊಳ್ಳೋಕ್ ಸಾಧ್ಯನಾ? ನಾವು ಅದಕ್ಕೆ ರಿಟಾಲಿಯೇಟ್ ಮಾಡಿದೀವಿ ಅಂತ ಅರಣ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಅರಣ್ಯಾಧಿಕಾರಿಗಳ ಮಾತಿಗೂ ಕೂಡ ರಿಟಾಲಿಯೇಟ್ ಅಲ್ಲ, ಸೆಲ್ಫ್ ಡಿಫೆನ್ಸ್. ಅದು ನಿಕೇತ್ ರಾಜ್ ಅವರೇ, ರಿಟಾಲಿಯೇಟ್ ಅಂತಂದ್ರೆ ಬೇರೆ ಆಗುತ್ತೆ. ಸೆಲ್ಫ್ ಡಿಫೆನ್ಸ್ ಆಯ್ತು, ಸೆಲ್ಫ್ ಡಿಫೆನ್ಸ್ ಅಂತಲೇ ಹೇಳಿ. ಸೆಲ್ಫ್ ಡಿಫೆನ್ಸ್ ಕಾರಣಕ್ಕೋಸ್ಕರವಾಗಿ ನಾವು ಮತ್ತೆ ವಾಪಸ್ ಗುಂಡು ಹಾರಿಸಿದೀವಿ. ಆ ಸಂದರ್ಭದಲ್ಲಿ ಅವ್ರದ್ದು ಸಾವಾಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಎಲ್ಲಿಯೂ ಕೂಡ ನಾನು ಹೇಳೋದೇನು ಅಂತಂದ್ರೆ, ಮನುಷ್ಯ ಜೀವನ ಅನ್ನೋದು ಬಹಳ ದೊಡ್ಡದು. ಈ ದೇಶದ ಸಂವಿಧಾನದ ಆಶಯ ಇರೋದು ಮನುಷ್ಯ ಜೀವನಕ್ಕೆ ಪೂರಕವಾಗಿರ್ಬೇಕು ಅಂತ ಹೇಳಿ. ಸೊ ಮನುಷ್ಯರನ್ನ ಕಡೆ ಹಂತದ್ದು ಕೊಲ್ಲೋದು ಪರಿಹಾರ ಅಲ್ವೇ ಅಲ್ಲ. ಆದ್ರೆ ಒಂದ್ ವೇಳೆ ಇಂಥದ್ದೊಂದು ನಡೆದಿದ್ರೆ ಅದು ಯಾವ ಕಾರಣಕ್ಕೋಸ್ಕರ ನಡೆದಿದೆ? ಒಂದು ತಮ್ಮ ಪ್ರಾಣ ರಕ್ಷಣೆಗೋಸ್ಕರ, ಆತ್ಮರಕ್ಷಣೆಗೋಸ್ಕರ ಅಥವಾ ಬೇರೆ ಇನ್ನೇನಾದ್ರು ನಡೆದಿದ್ಯಾ ಅನ್ನೋದು ಹೆಂಗ್ ಗೊತ್ತಾಗೋದಕ್ಕೆ ಸಾಧ್ಯ ಅಂತಂದ್ರೆ ತನಿಖೆಯಿಂದ ಮಾತ್ರ ಗೊತ್ತಾಗೋದು. ನಾನು ಕಾಂತರಾಜ್ ಅವರನ್ನ ಕಾಂತರಾಜು ಸರ್, ಈಗ ತನಿಖೆಯಾಗಬೇಕು ಅಂತ 3 ಪಕ್ಷಗಳು ಹೇಳ್ತಾ ಇದ್ದಾವೆ. ಸರ್ಕಾರವೂ ಕೂಡ ಅದನ್ನು ಹೇಳ್ತಿದೆ. ತನಿಖೆಯಾಗಬೇಕು ಅಂತಂದ್ರೆ ಹೇಗಾಗಬೇಕು ಅಂತ ಹೇಳ್ತೀರಿ ತಾವು ಈ ಇಶ್ಯೂನಲ್ಲಿ? ಈಗಾಗಲೇ ಮ್ಯಾಜಿಸ್ಟ್ರಿಯಲ್ ಇನ್ಕ್ವೈರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಎರಡನೇದಾಗಿ FIRಗೆ ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ ಆಗಿದೆ. ಅವರು ಎನ್ಕ್ವೈರಿ ಮಾಡಿ ಅದರ ಚಾರ್ಜ್ ಶೀಟ್ ಸಬ್ಮಿಟ್ ಆದಮೇಲೆ ಕೋರ್ಟಲ್ಲಿ ಅದು ವಿಚಾರಣೆ ನಡೀತದೆ. ಆದರೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾವು ಪ್ರಾಣಿಗಳಿಗೆ ಅಂತ ಮೀಸಲಿಟ್ಟಿರೋ ಜಾಗ ಕೇವಲ 4% ಭಾಗ, ಇನ್ನು 96 ಭಾಗ ಪ್ರಾಣಿಗಳಿಲ್ಲ. ಆ 4% ಭಾಗದಲ್ಲೂ ಕೂಡ ಈ ಥರ ಹಂಟಿಂಗ್ ಮಾಡಿದ್ರೆ ಇನ್ನು ಅಲ್ಲಿರುವಂಥ ಮಾಂಸಾಹಾರಿ ಪ್ರಾಣಿಗಳು ಎಲ್ಲಿ ಸಿಗ್ತವೆ? ಅವು ಹೊರಗಡೆ ಬಂದು ಹಸು ಹಿಡಿಬೇಕು. ಅದನ್ನು ಬೇಡ ಅನ್ನೋದಾದ್ರೆ ಕಾಡೊಳಗಡೆ ಏನು ಪ್ರಾಣಿಗಳು ಉಳ್ಕೊಂಡಿವೆ ಅದಕ್ಕೆ ಅಲ್ಲೇ ಬಿಡೋದು ಒಳ್ಳೆಯದು. ಈ ಹಂಟಿಂಗ್ ಮಾಡಿ ಇವರು ಭಕ್ಷಣೆ ಮಾಡಿದ್ರೆ ಅಲ್ಲಿರುವ ಮಾಂಸಾಹಾರ ಪ್ರಾಣಿಗಳಿಗೆ ಮತ್ತೆ ಆಹಾರ ಸಿಗೋದಿಲ್ಲ. ಇಲ್ಲಿ ವಿಚಾರಣೆ ನಡೆಯುತ್ತೆ. ಯಾಕೆಂದರೆ FIR ಆಗಿದೆ, ಚಾರ್ಜ್ ಶೀಟ್ ಆಗುತ್ತೆ, ನಂತರ ಅದು ಕೋರ್ಟ್ನಲ್ಲಿ ಪ್ರತಿಯೊಂದು ವಿಚಾರಣೆ ನಡೆಯುತ್ತೆ. ಹಾಗೆಯೇ ಮ್ಯಾಜಿಸ್ಟ್ರಿಯಲ್ ಇನ್ಕ್ವೈರಿನಲ್ಲಿ ಅವರು ಈಗಾಗಲೇ 1 ವಾರದಲ್ಲಿ ಮಾಡಿಕೊಡಿ ಅಂತಿದ್ದಾರೆ. ಅವರು ಕೂಡ ಅದನ್ನು ಮಾಡಿಕೊಡ್ತಾರೆ. ಈ ವಿಚಾರಣೆ ಭಾಳ ಟೈಮ್ ತಗೊಳುತ್ತೆ. ಆದರೆ ಇಲ್ಲಿ ನಾವು ಒಂದು ಕಾಲದಲ್ಲಿ ಪ್ರಾಣಿಗಳು ಭೂಭಾಗದಲ್ಲಿದ್ದು ಮನುಷ್ಯರು ಗುಹೆಯಲ್ಲಿ ಇರ್ತಿದ್ರು. ಈಗ
ಪ್ರಾಣಿಗಳೆಲ್ಲ ಗುಹೆ ಸೇರ್ಕೊಂಡ್ಬಿಟ್ಟಿವೆ, ಅಲ್ಲೂ ಕೂಡ ಅವಕ್ಕೆ ನಾವು ಬಿಡ್ತಾ ಇಲ್ಲ. ಹಾಗಾಗಿ ನಾವು ಬದುಕಬೇಕು, ಪ್ರಾಣಿಗಳು ಬದುಕಬೇಕು. ಈ ದಿಶೆಯಲ್ಲಿ ನಾವು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೇಬೇಕಾಗ್ತದೆ. ಅದು ನಮ್ಮ ಕರ್ತವ್ಯ ಕೂಡ. ಸರ್ಕಾರ ನಮ್ಮನ್ನು ನೇಮಿಸಿರೋದು ಅದಕ್ಕೋಸ್ಕರನೇ ಆ ಕೆಲಸನ ನಾವು ಮಾಡಿದ್ದೀವಿ. ಎಸ್ ಲೋಹಿತ್ ಅವರೇ, ಒಂದು ಭಾಳ ಅಪಾಯಕಾರಿ ಟ್ರೆಂಡು ಅಂತ ಅನ್ಸುತ್ತೆ ನನಗೆ. ಇದು ತನಿಖೆ ಇನ್ನೂ ಆಗಿಲ್ಲ, ತನಿಖೆ ಪೂರ್ಣ ಆಗಿಲ್ಲ. ಅವ್ರು ಯಾರು, ಅವ್ರ ಹಿನ್ನೆಲೆ ಏನು, ಅವ್ರು ಯಾಕಾಗಿ ಹೋದ್ರು, ಸರ್ಕಾರದೊಂದು ಆಯಾಮ ಇದೆ, ತನಿಖೆ ಇನ್ನಾಗಬೇಕು. ನೀವು ಅದಕ್ಕಿಂತ ಮೊದಲೇ ನೀವು ಸ್ಟ್ಯಾಂಡ್ ತಗೊಂಡು ಆಯಿತು, ಅಧಿಕಾರಿಗಳೇ ಸರಿ ಇಲ್ಲ, ಅಧಿಕಾರಿಗಳದೇ ತಪ್ಪು, ಅವ್ರದ್ದು ನೈತಿಕ ಸ್ಥೈರ್ಯವನ್ನು ಕುಸಿಯುವಂಥ ಕೆಲಸ ಆಗುತ್ತೆ ಅಂತ ಆಲ್ರೆಡಿ ಸ್ಟ್ಯಾಂಡ್ ತಗೊಂಡಾಗಿದೆ ಎರಡೂ ಪಾರ್ಟಿಗಳು. ಸರ್, ನಮಗೆ ತುಂಬ ದೊಡ್ಡ ಅನುಮಾನ ಕಾಣ್ತಾ ಇದೆ. ಯಾಕೆ ಅಂತಂದರೆ ಅಲ್ಲೆಲ್ಲ ಘಟನಾವಳಿನ ಸಂಪೂರ್ಣವಾಗಿ ನಾವು ಅವಲೋಕನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ಒಂದು ರೀತಿ ವ್ಯವಸ್ಥಿತವಾದಂಥ ಕೊಲೆ ಆಗಿದೆ ಅಂತೇಳಿ, ಕಗ್ಗೊಲೆ ಆಗಿದೆ ಅಂತೇಳಿ ನಮಗೆ ಅನುಮಾನ ಕಾಡ್ತಾ ಇದೆ. ಆದ್ರೆ ಅಲ್ಲೆಲ್ಲ ನೀವು ನೋಡಿ, ಇದೇ ಅಪಾಯಕಾರಿ ಲೋಹಿತ್ ಅವರೇ. ಅಲ್ಲಲ್ಲ ನೋಡಿ, ನೀವು ಎಲ್ಲರನ್ನೂ ಒಂದೇ ಇದರಲ್ಲಿ ಇಟ್ಟು ನೋಡಿದ್ರೆ ನಾಳೆ ದಿನ ಅರಣ್ಯ ಕಾಯುವಂತ ಅರಣ್ಯ ಪಾಲಕರು, ಅರಣ್ಯ ಇಲಾಖೆಯ ಅಧಿಕಾರಿಗಳು ಯಾವ ಧೈರ್ಯದ ಮೇಲೆ ಕೆಲಸ ಮಾಡೋದಕ್ಕೆ ಅವ್ರು ಮಾಡ್ಲಿ, ಅವ್ರು ಸಂಪೂರ್ಣವಾಗಿ ಅವ್ರಿಗೂ ಸಹ ಮಾಹಿತಿ ಕೊಡುವಂಥದ್ದು, ಅವ್ರಿಗೆ ಎಜುಕೇಟ್ ಮಾಡೋಂಥದ್ದು ಇಲಾಖೆಯ ಜವಾಬ್ದಾರಿ ಆಗುತ್ತೆ. ಈ ರೀತಿ ಘಟನೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ನಾವು ಒಂದು ರೀತಿ ಸಮಚಿತ್ತವಾಗಿ ನಾವು ಅದನ್ನ ಜಡ್ಜ್ಮೆಂಟಲ್ ಆಗಿದ್ದೀರಿ ನೀವು, ಸಮಚಿತ್ತವಾಗಿ ಇಲ್ಲ ಬಿಜೆಪಿ ಮತ್ತು ಜೆಡಿಎಸ್. ಸರ್, ಒಂದ್ ಸೆಕೆಂಡ್, ಇಲ್ಲಿ ಬಂದಿರೋದು ಹ್ಯೂಮ್ಯಾನಿಟಿ ಸರ್. ಆಯ್ತಾ, ಆಯ್ತು, ಅವ್ರು ಹೋಗ್ಬಾರ್ದಿತ್ತು. ಪ್ರತ್ಯಕ್ಷದರ್ಶಿ ಮಹಿಮಾ ದಾಸ ಗಾಯಗೊಂಡಿದ್ದಾನೆ, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾನೆ. ಹೆಂಗ್ ಸರ್ ಏಕಾಏಕಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ? ಅನುಮಾನ ಬರುತ್ತೋ ಇಲ್ವೋ? ಅವನೊಬ್ಬನೇ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೈಜವಾದಂಥ ಘಟನೆ ಹೇಳೋದಕ್ಕೆ ಸಾಧ್ಯ ಇರೋಂಥದ್ದು. ಅಲ್ಲಿ ಅವನನ್ನ ಮರೆಮಾಚೋ ಅಂತ ಒಂದು ವ್ಯವಸ್ಥೆ ಷಡ್ಯಂತ್ರ ನಡೆದಿದೆ ಅಂತ ಅನುಮಾನ ಗುಮಾನಿ ಇದೆ. ಜೊತೆನಲ್ಲಿ ಏನ್ ಚಪ್ಪಲಿ ಇದೆಯಲ್ಲ, ಅದು ಯೂಸೇ ಆಗಿಲ್ಲ, ಅದು ಸ್ಟಿಕ್ಕರ್ ಸಮೇತ ಅಲ್ಲೇ ಕಾಣ್ತೀವಿ. ತಾವು ತೋರಿಸ್ತಾ ಇದ್ದೀರಾ, ಬಿತ್ರ ಮಾಡ್ತಾ ಇದ್ದೀರಾ, ಅಲ್ಲೂ ಸಹ ಅನುಮಾನ ಕಾಡ್ತಾ ಇದೆ. ಆಮೇಲೆ ಅಲ್ಲಿ ನಿಜವಾಗ್ಲೂ ಅದನ್ನೆಲ್ಲ ನೋಡಿದ್ರೆ ಅಲ್ಲಿ ಅವ್ರಿಗೇನು ದ್ವೇಷ ಇಲ್ಲ, ಬೇಟೆಗಾರರಿಗೂ ಮತ್ತೆ ಅರಣ್ಯ ಸಿಬ್ಬಂದಿಗಳಿಗೂ. ಆದ್ರೆ ಇಲಾಖೆಯ ಒಂದು ಅವರಿಗೆ ಜ್ಞಾನದ ಕೊರತೆ, ಅರಿವಿನ ಕೊರತೆ, ಇದರಿಂದ ಅಲ್ಲಿ ಆಗಿದೆ ಅಂತ ಹೇಳಿ ನಮಗೆ ಅನಿಸ್ತಾ ಇದೆ. ಇದು ಸಂಪೂರ್ಣ ಇಲಾಖೆ ಲೋಪದ ವೈಫಲ್ಯ. ಇದು ಜಡ್ಜ್ಮೆಂಟಲ್ ಆಗಬೇಡಿ ಅಂತ ಹೇಳೋದು. ಇಲ್ಲಿ ನಾವು ವಾದಿಸಕತ್ತಿದ್ದು ಹ್ಯುಮ್ಯಾನಿಟಿ ಪರವಾಗಿ. ನಾವು ಫಾರೆಸ್ಟ್ ಆಫೀಸರ್ಸ್ ಮಿಸ್ಟೇಕ್ ಆಗಿದ್ರೆ ಮಿಸ್ಟೇಕ್ ಅಂತ ಒಪ್ಕೊಂಡ್ಬಿಡ್ಬೇಕು. ಸರ್ಕಾರ ಯಾಕೆ ತಪ್ಪು ಒಪ್ಕೊಳಂಗಿಲ್ಲ? ಈಗ 3 ವರ್ಷದಾಗ ತಪ್ಪು ಆಗಿದ್ರೆ ಒಪ್ಕೊಳ್ಬೇಕು ಸರ್. ಅವರ ವರ್ಷನಲ್ಲಿ ಅವ್ರು ಸರಿ ಇದೆ, ಅದು ಹ್ಯಾಂಗ್ ಸರಿ ಸರ್? ನೀವು ವರ್ಷನಲ್ಲಿ ಅದು ಸರಿ ಇದೆ ಅಲ್ಲ, ನೀವು ರಾತ್ರಿ ಹೊತ್ತಿನಾಗ ನೀವು ಗುಂಡು ಹೊಡಿತೀರಿ, ಒಂದೇ ಸಲ 3 ಮಂದಿ ಸಾಯ್ತಾರ. ಅದು ಯಾರನ್ನೂ ಅಕ್ಸೆಪ್ಟ್ ಮಾಡ್ಲಾರ್ದಂಥದ್ದು. ಅವ್ರಿಗೂ ಅದು ಗೊತ್ತೈತೆ ಅದು ಆಗಿರಂಗಿಲ್ಲ ಅಂತೇಳಿ. ಸರ್, 3 ವರ್ಷದಾಗ ಇವರು 41 ಆನೆಗಳು ಹಂಟಿಂಗ್ ಆಗಿದೆ, ಒಂದು 32 ಟೈಗರ್ಸ್, ಆಮ್ಯಾಗ ಮಂಗ, ಇವು ಪಿಕಾಕ್ಸ್, ಇವೆಲ್ಲ ಮಾರಣ ಆಗಿ ಹೋಗ್ಬಿಟ್ಟವು. ಇವ್ರದ್ದು ಇಫೆಕ್ಟಿವ್ ಇದನ್ನೇ ಇಲ್ಲ. ಈಗ ಇದನ್ನೇನೋ ಒಂದು ತೋರ್ಸಕ್ಕೆ ಇವ್ರು ಹೊಂಟಾರ, ನಾವು ಇದು ಮಾಡ್ತೀವಿ. ನೀವು ಕರೆಕ್ಟ್ ಇದ್ರೆ ಮತ್ತೆ ಇಷ್ಟಕೊಂಡ ಯಾಕೆ ಆಗ್ತಿದ್ವು? ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳೋದು ನೀವೇ ಸರ್. ಕ್ರಮ ಕೈಗೊಂಡಾಗ ಈಗ ಸರಿ ಇಲ್ಲ ಅಂತ ಅರಣ್ಯಾಧಿಕಾರಿಗಳು ನಮ್ಮ ಡ್ಯೂಟಿ ಅಂತ ಹೇಳಿದ್ರು. ಓಕೆ, ಒಪ್ಪೋಣ, ನಿಮ್ಮ ಡ್ಯೂಟಿ ಒಳಗೆ ನೀವು ಮನುಷ್ಯರನ್ನ ಹಂಟ ಮಾಡಕ್ಕೆ ನಿಮ್ಗೆ ಇದಿಲ್ಲ, ಫೈರಿಂಗ್ ಮಾಡಕ್ಕೆ ಅವಕಾಶ ಇಲ್ಲ. ಅದು ಏನೋ ಲಾಸ್ಟ್ ರಿಸಾರ್ಟ್. ನೀವು ಮೊದಲನೇ ಅದನ್ನೇ ಮಾಡಿಬಿಟ್ರೆ ಹ್ಯೂಮ್ಯಾನಿಟಿ ಏನು ಉಳಿತೀವಿ ಸರ್? ಥ್ಯಾಂಕ್ ಯು 4 ಜನ ಅತಿಥಿಗಳಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.